ಗೈಸ್ ನೀವು ನೋಡ್ತಾ ಇರ್ಬೋದು, ನಾವು ನೆನ್ನೆ ಬಂದಾಗಿನ ಫುಲ್ಲು ಗ್ರೀನರಿ ಫಾಗ್ ಇದೆ ತುಂಬಿದೆ. ಹೇಳಿ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗಿದ್ದೀವಿ ಅಟ್ ಮ್ಯಾಂಗ್ಳೂರ್. ಇವಾಗ ಸ್ಟ್ರೈಟ್ ಅವೇ ಒಂದು ಬೀಚಿಗೆ ಹೋಗ್ತಾ ಇದೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು 3 o'clock ಮ್ಯಾಂಗ್ಳೂರಿಗೆ ರೀಚ್ ಆದ್ವಿ ಗೈಸ್. ಬಟ್ ರೂಮಲ್ಲಿ ಕರೆಕ್ಟಾಗಿ ಆಲ್ಟ್ ಆಗಿದ್ದು 6:30 ದುಡ್ಡು ವೇಷ ಅಷ್ಟು ಬಿಟ್ಟೆ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಗೈಸ್ ನೆನ್ನೆ ಫುಲ್ ಊಟ ಮಾಡಿ ಆಟ ಆಡ್ಕೊಂಡ್ ಬಂದು ಮಲ್ಕೊಬಿಟ್ಟಿದ್ವಿ. ಕಳ್ಳು ಗೈಸ್, ಇದು ನ್ಯಾಚುರಲ್ ಲಿಕ್ವಿಡ್ ಅಂತಾರೆ ಗೈಸ್. ಬೀಚ್ ಅಲ್ಲಿ ಗೇಮ್ ಪ್ಲೇ. ಸ್ನೇಹಕ್ಕೂ ಕೂಡ ರೇಷನ್ ಬಂತೆ. ಬೀಚಲ್ಲಿ ನೀರಲ್ಲಿ ಎಲ್ಲ ಆಟ ಆಡ್ಕೊಂಡ್ ಬಂದ್ಬಿಟ್ಟು ವಾಪಸ್ ಸ್ನಾನ ಮಾಡ್ಬಿಟ್ಟು ಇವಾಗ ರೆಡಿ ಆಗಿದ್ವಿ. ಎಲ್ಲ ಬೇಡ್ಕೊಳ್ಳಿ ಚೆನ್ನಾಗಿ. ತುಂಬ ಪವರ್ಫುಲ್ ಗಾಡ್, ಎಲ್ಲ ದೇವರು ಪವರ್ಫುಲ್ಲು, ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿದೆ ಗೈಸ್. ದಿಸ್ ಈಸ್ ಸೋಮೇಶ್ವರ್ ಬೀಚ್. ಫೇಮಸ್ ಶೆಟ್ಟಿಸ್ ಲಂಚ್ ಹೋಗು. ಬಾನಲಿ ಬದಲಾಗು ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಹೂವನದಿ ನನಪೇ ಹೂವಾಯ್ತು. ಅರೆ ಮಾತು ಅರೆ ನೋಟ ಮರೆಯದೆ ಕಾಡಿ ಗೈಸ್ ನೀವು ನೋಡ್ತಾ ಇರ್ಬೋದು, ನಾವು ನೆನ್ನೆ ಬಂದಾಗಿನ ಫುಲ್ಲು ಗ್ರೀನರಿ ಫಾಗ್ ಇದೆ ತುಂಬಿದೆ. ನಮ್ದು ಆಲ್ರೆಡಿ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಆಯ್ತು, ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಂಡು ಹಾಗೆ ಒಂದು ಚಾರ್ಮಾಡಿ ಘಾಟ್ ಅಲ್ಲಿ ಇದೀವಿ. ಇವಾಗ ಮಿಡ್ ವೇ ಇದೀವಿ. ಇನ್ನ 100 kilometers ಇದೆ ಮಂಗಳೂರಿಗೆ. ಆರಾಮಾಗಿ ನಾನು 1.5 hour 2 hour ರೀಚ್ ಆಗ್ಬಿಡ್ತೀವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಬೀಚಲ್ಲಿ ವೈಬ್ ಮಾಡೋದೆ. ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಈ ಟೈಮ್ ಅಲ್ಲಿ ಬಂದಿರೋದು ತುಂಬಾ ಲಕ್ಕಿ ಆಗ್ತಿದೆ. ನೀವು ಇದೇ ತರ ನಮ್ ತರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಇದೇ ಟೈಮ್ ಅಲ್ಲಿ ಬನ್ನಿ. ಜೂನ್, ಜುಲೈ, ಆಗಸ್ಟ್ ಈ ಟೈಮಲ್ಲಿ ಬನ್ನಿ ಗೈಸ್, ಎಂಜಾಯ್ ಮಾಡ್ಬೋದು. ಮೇನ್ಲಿ ಬಾಯ್ಸ್ ಜೊತೆ ಬಂದ್ರೆ ಇನ್ನ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು ಗೈಸ್. ಬಾನಲಿ ಬದಲಾಗು ಬಣ್ಣವೇ ಭಾವನೆ. ಗೈಸ್ ಟೈಮು 3-4 ಆಗಿದೆ. ನಾವು ಹೇಳ್ದಂಗೆ ಅಲ್ಲಿ 1 o'clock ಆಗಿತ್ತು. 3 o'clock ಮ್ಯಾಂಗ್ಳೂರ್ ರೀಚ್ ಆಗ್ತೀವಿ ಅಂತ ಹೇಳಿದ್ವಿ. ಹೇಳಿ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗಿದ್ದೀವಿ ಅಟ್ ಮ್ಯಾಂಗ್ಳೂರ್. ಇವಾಗ ಸ್ಟ್ರೈಟ್ ಅವೇ ಒಂದು ಬೀಚಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಸುಮ್ಮನೆ ಬೀಚ್ ನೋಡ್ಕೊಂಡು ಅಲ್ಲೇ ಯಾವ್ದಾದ್ರು ಒಂದು ರೂಮ್ ಮಾಡಿ ಒಂದು 1/2 hour ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಆಕ್ಚುಯಲ್ ವೈಬ್ಸ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಪ್ಯಾಕ್ಡ್ ಆಗಿ ರೆಡಿ ಆಗಿ ಹೋಗ್ತಾ ಇದೀವಿ ಗೈಸ್. ವೆರಿ ಮಚ್ ಎಕ್ಸೈಟೆಡ್, ಫುಲ್ ಖುಷಿ ಆಗ್ತಿದೆ, ಎಂಜಾಯ್ ಆಗ್ತಿದೆ. ನಂಗೆ ಅನ್ಸುತ್ತೆ ಲೈಕ್ ವಿತ್ ಫ್ರೆಂಡ್ಸ್ ಒನ್ ಆಫ್ ದಿ ಬೆಸ್ಟ್ ಮೆಮೊರೇಬಲ್ ಟ್ರಿಪ್ ಇದು ಅಂತ. ಯಾಕಂದ್ರೆ ತುಂಬಾ ಎಲ್ಲ ಚೆನ್ನಾಗಿ ನೋಡ್ತಾ ಇದೀವಿ, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಸೂಪರ್ ಆಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದೀವಿ. ಇನ್ಮೇಲೆನೆ ಆಕ್ಚುಯಲ್ ಸೂಪರ್ ಆಗಿರೋದು. ಚೆನ್ನಾಗಿದೆ ಗೈಸ್. ಬಾನಲಿ ಬದಲಾಗು ಬಣ್ಣವೇ ಭಾವನೆ,
ಸೂಚನೆ ಮನದ ಹೂವನದಿ ನೆನಪೇ ಹೂವಾಯ್ತು ಅರೆ ಮಾತು ಅರೆ ನೋಟ ಮರೆಯದೆ ಕಾಡಿದೆ ಅರೆ ಗಾನ ನಗೆ ಬಾಳ ಎದೆಯಲ್ಲಿ ನಾಟಿದೆ. ಗೈಸ್ ವೆಲ್ಕಮ್ ಬ್ಯಾಕ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು 3 o'clockಗೆ ಮ್ಯಾಂಗ್ಳೂರಿಗೆ ರೀಚ್ ಆದ್ವಿ ಗೈಸ್. ಬಟ್ ರೂಮಲ್ಲಿ ಕರೆಕ್ಟಾಗಿ ಆಲ್ಟ್ ಆಗಿದ್ದು 6:30ಗೆ. ತುಂಬ ಅಲ್ದಾಡಿ ನಮಗೆ ರೂಮ್ಗೆ ಸಿಗ್ತಾ ಇಲ್ಲ ಗೈಸ್. ಫುಲ್ಲು ಪ್ರಾಬ್ಲಮ್ ಆಗೋಯ್ತು. ಅಂತೂ ಯಾವುದೋ ಒಂದು ರೂಮ್ ಸಿಕ್ತು, ಬಟ್ ಒಂದು ರೂಮ್ ಸಿಗಲಿಲ್ಲ. 2 ರೂಮ್ ತೊಗೊಂಡ್ವಿ. ದುಡ್ಡು ವೇಷ ಅಷ್ಟು ತೊಗೊಂಡ್ಬಿಟ್ಟೆ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಲಿ ಹಿಡಿಯುತ್ತೆ. ದುಡ್ಡು ವೇಸ್ಟ್ ಆಗೋಯ್ತು ಗೈಸ್. ಇವಾಗ ಅದಕ್ಕೆ ಊಟ ಎಲ್ಲ ತಗೊಬಂದಿದ್ದೀವಿ. ವೇಸ್ಟ್ ಆದ್ರೂ ಪರವಾಗಿಲ್ಲ, ಫೈನಲಿ ರೂಮ್ ಸಿಕ್ತು ನಮಗೆ. ಅದೊಂದು ನಿದ್ದೆ ಮಾಡಕ್ಕೆ ನೆಮ್ಮದಿ ಆಯಿತು. ಹೌದು. ಇವಾಗ ಊಟ ಮಾಡಿ ನೆಕ್ಸ್ಟ್ ಏನು ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ವೆರಿ ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ಫುಲ್ ಊಟ ಮಾಡಿ ಆಟ ಆಡ್ಕೊಂಡ್ ಬಂದು ಮಲ್ಕೊಬಿಟ್ಟಿದ್ವಿ. ರೆಸ್ಟ್ ಇರ್ಲಿಲ್ಲ. ಹೌದು ಗೈಸ್, ಹ್ಯಾಪಿ ಬ್ರದರ್ಸ್ ಡೇ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ವೆರಿ ಹ್ಯಾಪಿ ಬ್ರದರ್ಸ್ ಡೇ. ಇವತ್ತು ನಾವು ಇವಾಗ ಎದ್ಬಿಟ್ಟು ಡೈರೆಕ್ಟ್ ಬೀಚಿಗೆ ಹೋಗ್ತಾ ಇದೀವಿ. ತುಂಬಾ ಲೇಟ್ ಆಗಿ ಎದ್ಬಿಟ್ಟಿದೀವಿ ಆಲ್ರೆಡಿ. ಯಾಕಂದ್ರೆ ಮೊನ್ನೆ ರಾತ್ರಿ ಎಲ್ಲ ಫುಲ್ ಡ್ರೈವಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿದ್ವಿ. ನಿನ್ನೆ ಎಲ್ಲ ಬಾಯ್ಸ್ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ ಗೈಸ್. ಇವಾಗ ಅದಕ್ಕೆ ಬೀಚಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಕ್ರಿಕೆಟ್ ಆಡಿದ್ವಿ ಗೈಸ್ ನಿನ್ನೆ ರಾತ್ರಿ. ಆದ್ರೆ ಲೈಟ್ ಆಗಿ ಆಡಿದ್ವಿ. ನಮ್ ಕಲಾವಿದ್ರೆಲ್ಲ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಬಾಲ್ನ ಎಗರ್ಸಿ ಅಂದ್ರೆ ಡೈರೆಕ್ಟ್ ವಿಕೆಟ್ನೇ 4-6 ಎಗರ್ಸಿದ್ರು. ಎಲ್ಲ ತುಂಬಾ ಫನ್ ಇತ್ತು. ಆಮೇಲೆ ಸ್ವಲ್ಪ ಸ್ಟೋರಿ ಎಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಸ್ಟ್ರೈಟ್ ಅವೇ ಡೈರೆಕ್ಟ್ ಬೀಚಿಗೆ ಹೋಗ್ತಾ ಇದೀವಿ ಗೈಸ್. ಬೀಚಿಗೆ ಹೋಗಿ ಅದೆಲ್ಲ ತೋರಿಸಿ ನಾವು ಸ್ವಲ್ಪ ಅದೆಲ್ಲ ಆಟ ಆಡ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ಸ್ಪಾಟಿಗೆ ಹೋಗೋದು. ಗೈಸ್ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ದೀವಿ. ಕಳ್ಳು ಗೈಸ್, ಇದು ನ್ಯಾಚುರಲ್ ಲಿಕ್ವಿಡ್ ಅಂತಾರೆ. ಅದಕ್ಕೆ ಇಲ್ಲಿ ನಾಷ್ಟ ಮಾಡ್ಕೊಂಡು ಇಲ್ಲಿ ಒಂದೊಂದು ಕಳ್ಳು ತಗೊಂಡವ್ರೆ ಎಲ್ಲ. ಇವಾಗ ಇವರೆಲ್ಲ ಕುಡಿದ್ಮೇಲೆ ಎಲ್ಲ ಹೋಗ್ತೀವಿ, ನೀರಲ್ಲಿ ಆಡ್ಕೊ ಬರ್ತೀವಿ ಗೈಸ್. ಮಂಗಳೂರಿಗೆ ಬಂದ್ಮೇಲೆ ದಿಸ್ ಇಸ್ ಮಸ್ಟ್ ಒನ್ ಟಿಕ್ ಹಾಕೊಂಡು ಹೋಗಿ ಗೈಸ್. ಗೈಸ್ ಬೀಚಲ್ಲಿ ಗೇಮ್ ಪ್ಲೇ. ಎಂಜಾಯ್. ಕಾಮನ ಬಿಲ್ಲು ಬಾಳಿಗೆ ಗುಂಡೆ ಸ್ನೇಹಕ್ಕೂ ಕೂಡ ರೇಷನ್ ಬಂದೆ. ಸಂಭ್ರಮಕ್ಕಿಲ್ಲ ಸೀಸನ್ ಟಿಕೇಟು, ಏರಿಸಬೇಕು ನಮ್ಮರ ರೇಟು. ಇದು ಪ್ರೀತಿಯ ಚಿತ್ರಪಟ, ಈ ದೋಸ್ತಿಯೇ ನಮ್ಮ ಚಟ. ಇಷ್ಟೇ ಆಗಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ. ಗೈಸ್ ಬೀಚಲ್ಲಿ ನೀರಲ್ಲಿ ಎಲ್ಲ ಆಟ ಆಡ್ಕೊಂಡ್ ಬಂದ್ಬಿಟ್ಟು ವಾಪಸ್ ಸ್ನಾನ ಮಾಡ್ಬಿಟ್ಟು ಇವಾಗ ರೆಡಿ ಆಗಿದ್ವಿ. ಇವಾಗ ಕೊರಗಜ್ಜ ಟೆಂಪಲ್ ಹೋಗೋದಾ ಇಲ್ಲ ಅಂದ್ರೆ ನಾನ್ ವೆಜ್ ಹೋಗಿ ತಿನ್ಬಿಟ್ಟೋದಾ ಯೋಚನೆ ಮಾಡ್ತಾ ಇದೀವಿ ಗೈಸ್. ಅದಕ್ಕೇನೆ ಒಂದೇ ಏನೊಂದು ಡಿಸೈಡ್ ಮಾಡ್ಕೊಂಡು ಹೋಗ್ತೀವಿ. ಇವಾಗೆಲ್ಲ ರೆಡಿ ಆಗಿ ರೂಮಲ್ಲಿ ಚೆಕ್ಔಟ್ ಆಗಿ ಹೋಗ್ತಾ ಇದೀವಿ ಗಾಯ್ಸ್. ಅಲ್ಲಿ ಆದಿಸ್ಥಳ ಕೊರಗಜ್ಜ ಟೆಂಪಲ್ ಇಂದ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲೇ ಹೊಸ ಟೆಂಪಲ್ ಕೊರಗಜ್ಜದೇನೆ ಬಿಲ್ಡ್ ಮಾಡ್ತವ್ರೆ ನೋಡಿ. ಇನ್ನ ಕನ್ಸ್ಟ್ರಕ್ಷನ್ ಇದೆ. ಇಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಗೈಸ್. ಅದಕ್ಕೆ ನಾವು ಬಂದಿದೀವಿ. ಹೋಗ್ ಬಂದ್ಬಿಟ್ಟು ನಿಮ್ಗೂ ಮುಂದಿನ ಹೇಳ್ತೀವಿ. ಏನಂದ್ರೆ ಗೈಸ್ ಇಲ್ಲೂ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಹೋಗಿ ಬಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ವೇಟ್ ಅಂಡ್ ವಾಚ್. वरस्मित
स्मितवदनं वज्रदन्तधर रक्षाकवचम्. ಹಲೋ ಗೈಸ್, ನೋಡಿದ್ರಲ್ವಾ, ಆಗಿಲ್ಲ ಅಂದ್ರೂ ಹಂಗೆ ಸಾಹಸ ಮಾಡಿ ವಿಡಿಯೋ ಮಾಡಿ ನಿಮಗೂ ದರ್ಶನ ಕೊಡಿಸಿದ್ದೀನಿ. ಎಲ್ಲ ಬೇಡ್ಕೊಳ್ಳಿ ಚೆನ್ನಾಗಿ. ತುಂಬ ಪವರ್ಫುಲ್ ಗಾಡ್. ಏನಂದರೆ ಗೈಸ್, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ಆ್ಯಕ್ಚುಲಿ 1.5 ವರ್ಷ ಆದಮೇಲೆ ಫುಲ್ ಕಂಪ್ಲೀಟ್ ಆಗುತ್ತಂತೆ. ಅದಾದಮೇಲೆ ಫುಲ್ ಕೋಲ ನಡೆಯುತ್ತಂತೆ, ಡೈಲಿ ಕೋಲ ನಡೆಯುತ್ತಂತೆ ಗೈಸ್. ಅದಕ್ಕೆ ನಾವು ಇನ್ನೊಂದು 1.5 year ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಬರ್ಬೋದು, ಕೋಲ ನೋಡ್ಬೋದು, ನಿಮಗೂ ತೋರಿಸ್ಬೋದು. ಚೆನ್ನಾಗಿದೆ ಗೈಸ್. ಏನಂದರೆ ಅಪ್ಡೇಟ್ಸ್ ಬೇಕಂದರೆ ಕಮೆಂಟ್ ಹಾಕಿ, ನಾನು ಮುಂದೆ ತಿಳಿಸ್ತಾ ಇರ್ತೀನಿ. ಇಲ್ಲಿ ಬರೋರಿಗೆ ಒಂದು ಚಾನೆಲ್ ಇದೆ, ಅದರಲ್ಲೂ ಕೂಡ ಜಾಯಿನ್ ಮಾಡಿಸ್ತಾರೆ ದೇವಸ್ಥಾನದವ್ರೇನೆ. ಅವ್ರ ಹತ್ರ ಹೋಗಿ ಒಂದ್ಸಲಿ ಮಾತಾಡಬೇಕಷ್ಟೇ. ಎಲ್ಲ ದೇವರು ಪವರ್ಫುಲ್ಲು, ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿದೆ ಗೈಸ್. ದಿಸ್ ಈಸ್ ಸೋಮೇಶ್ವರ್ ಬೀಚ್. ಗೈಸ್ ನೋಡಿ ಗೈಸ್, ನಾವು ಟೆಂಪಲ್ ಮುಗಿಸ್ಕೊಂಡು ಊಟ ತಿನ್ನಕ್ ಬಂದಿದೀವಿ. ಎಲ್ಲಿ ಅಂದ್ರೆ ನಮ್ಮ ಫೇಮಸ್ ಶೆಟ್ಟಿಸ್ ಲಂಚ್ ಹೋಮು. ನಾನ್ ವೆಜ್ ತಿಂತಾ ಇದೀನಿ, ಮತ್ತೆ ವೆಜ್ ಟೋಸ್ಟ್, ಮೂಲ ವೆಜ್ಜು, ದಾಲ್, ಮತ್ತೆ ನಮ್ ಸಿಗ್ನೇಚರ್ ಸ್ಟೈಲು ಮನೇಲಿ ನೋಡ್ತಾರೆ ಚಿಕನ್ ಗೀ ರೋಸ್ಟ್ ಟೇಸ್ಟ್ ಮಾಡೋಣ. ರಕ್ಷಿತ್ ಶೆಟ್ಟಿ ಹೇಳೋರೆ ಅಂದ್ಬಿಟ್ಟೆ, ಅದಕ್ಕೋಸ್ಕರ ಇಲ್ಲಿ ಮೇನ್ ಆಗಿ ಬಂದಿದೀವಿ ಗೈಸ್. ಗೈಸ್, ಶೆಟ್ಟಿಸ್ ಲಂಚ್ ಹೋಮ್ ರಕ್ಷಿತ್ ಶೆಟ್ಟಿ ಹೇಳಿದ್ರು ಅಂದ್ಬಿಟ್ಟು ಇಲ್ಲಿ ಬಂದು ನೀರ್ ದೋಸೆ ಚಿಕನ್ ಗೀ ರೋಸ್ಟ್ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನನ್ಗನ್ಸುತ್ತೆ ಇಡೀ ಮಂಗಳೂರಲ್ಲೇ ಇವತ್ತು ತಿಂದಿದೆ ನಾವು ಒಂದ್ ಸ್ವಲ್ಪ ಸೂಪರ್ ಆಗಿದೆ ಇದು ಫುಡ್ ಎಲ್ಲ ಅಂತ. ತುಂಬಾ ಚೆನ್ನಾಗಿತ್ತು ಗೈಸ್. ಇವಾಗ ನಾವು ಇಲ್ಲಿಂದ ಬಿಡ್ತಾ ಇದೀವಿ. ಟೈಮು 10 ಗಂಟೆ ಆಗಿದೆ. ಮೇ ಬಿ ಮಾರ್ನಿಂಗೇ ರೀಚ್ ಆಗ್ತೀವಿ ಅನ್ಸುತ್ತೆ ಅಲ್ಲಿ ಪಕ್ಕ. ನಾಳೆ ಏನ್ ಮಾಡ್ಬೇಕು, ಆಮೇಲೆ ಪ್ಲಾನ್ ಮಾಡ್ಬೇಕು ಗೈಸ್. ಬಾಯ್ಸ್ ಎಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದಾರೆ. ಅವರು ಇವಾಗ ತಿಂದಿದಾರಲ್ವಾ, ಮಲ್ಕೋತಾರೆ. ಇವಾಗ ಏನಿಲ್ಲ ಗೈಸ್, ಹೋಗಿ ರೀಚ್ ಆಗ್ತೀವಿ, ಮಲ್ಕೋತೀವಿ. ಇನ್ನೊಂದು ಏನಂದ್ರೆ ಗೈಸ್, ಮಂಗಳೂರಲ್ಲಿ ಆಕ್ಚುಲಿ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊ ಬಂದ್ವಿ. ಆದ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಷ್ಟು ನಮಗೆ ಟೈಮ್ಗೆ ನಮ್ಗೆ ಇದಕ್ಕೆ ಆಗ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಮೇ ಬಿ ಪ್ರಾಪರ್ ಗೈಡ್ ಇಲ್ಲದೆ ನಾವು ಸ್ವಲ್ಪ ಜಾಸ್ತಿ ಅಲ್ದಾಡ್ಬಿಟ್ವಿ, ಜಾಸ್ತಿ ಸಫರ್ ಮಾಡಿದ್ವಿ. ರೂಮ್ಗೋಸ್ಕರ, ಫುಡ್ಗೋಸ್ಕರ ಟೈಮಿಂಗ್ಸ್ ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ. ಇನ್ನೊಂದು ಏನಂದ್ರೆ ಬೀಚಸ್ ಅಷ್ಟೇ ಗೈಸ್. ಇಲ್ಲಿ ಮಂಗಳೂರಲ್ಲಿ ನಮಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಹಾಕ್ಬಿಟ್ರು. ರೂಮ್ ಅವರು 10:30 ಮೇಲೆ ಬಿಡಂಗಿಲ್ಲ, ರೂಮ್ನ ಲಾಡ್ಜ್ನೇ ಕ್ಲೋಸ್ ಮಾಡ್ಬಿಡ್ತೀವಿ ಅಂತ ಅವರು ಒಂದು ರೆಸ್ಟ್ರಿಕ್ಷನ್ ಹಾಕಿದ್ರು. ಎಲ್ಲ ಬೀಚಸ್ ಅಷ್ಟೇ. ಬೇರೆ ಕಡೆ ಎಲ್ಲ ನಾವು ಮಿಡ್ ನೈಟ್ ಎಲ್ಲ ಬೀಚಲ್ಲೆಲ್ಲ ಕುತ್ಕೊಂಡು ನೈಟ್ ವೈಬ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಕುತ್ಕೋತೀವಿ. ಬಟ್ ಏನಂದ್ರೆ ಇಲ್ಲಿ 10:30ಗೆ ಬೀಚು ಕ್ಲೋಸ್ ಅಂತೆ, ಬೀಚು ಅಲೋ ಮಾಡಿಲ್ಲ. ಸರಿಯಾಗಿ ಎಂಜಾಯ್ ಮಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು. ಅದ್ ಬಿಟ್ರೆ ನಮ್ ಬಾಯ್ಸ್ ಜೊತೆ ನಾವು ವೈಬ್ ಮಾಡಿದೀವಿ, ನಾವು ಫನ್ ಮಾಡಿದೀವಿ, ಎಷ್ಟೊಂದು ಗೇಮ್ಸ್ ಆಡಿದ್ವಿ. ನಿಜ ಹೇಳ್ಬೇಕಂದ್ರೆ ಬೇಸ್ಬಾಲ್ ಬ್ಯಾಟ್ ತಗೊಂಡಿದ್ವಿ ಗೈಸ್, ಒಂದು ಹೊಸದು ಚಿಂದಿ ಆಗಿದೆ. ಹೊಡೆದ ಶಾಟಿಗೆ ಬಾಲ್ ಎಲ್ಲೋ ಗಾಳಿಯಲ್ಲಿ ಆತರ ಕಳ್ದೋಗ್ಬಿಡ್ತು. ನಿಜ ಹೇಳ್ಬೇಕಂದ್ರೆ ಬಾಲ್ ಕಳ್ದೆ ಹೋಗ್ಬಿಡ್ತು. ಅದು ಬಾಲ್ ಸಿಗ್ಲಿಲ್ಲ ನಮ್ಗೆ. ಬೇಸ್ಬಾಲ್ ಹೊಸ ತಗೊಂಡು ಒಂದೇ ಗೇಮಿಗೆ ಹೋಗ್ಬಿಡ್ತು. ಕ್ರಿಕೆಟ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ ಕಡೆ ಎಲ್ಲ ವಿಕೆಟ್ಗಳನ್ನ ಎಗುರ್ಸಿದ್ರು. ಬ್ಯಾಟಿಂಗ್ ಬಾಲಿಂಗ್ ಅಲ್ಲ, ಬ್ಯಾಟಿಂಗ್ ಅಲ್ಲೇ ವಿಕೆಟ್ ಎಗುರ್ಸಿದ್ರು. ಅದೊಂದು ಫನ್ ಬಂತು ನಮ್ಗೆ. ಮತ್ತೆ ಅದೇ ಗೈಸ್, ನಿಮ್ ಬಾಯ್ಸ್ ಜೊತೆ ಹೋದ್ರೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಒಳ್ಳೆ ಫನ್ ಇರುತ್ತೆ, ಎಂಜಾಯ್ ಮಾಡ್ಬೋದು. ಅದ್ ಬಿಟ್ರೆ ಮಂಗಳೂರಿಗೆ ನೆಕ್ಸ್ಟ್ ಟೈಮ್ ಪ್ರಾಪರ್ ಗೈಡ್ ಇಂದ ಬರ್ಬೇಕು. ನಿಮ್ಗೂ ಅಷ್ಟೇ ಹೇಳೋದು, ಪ್ರಾಪರ್ ಗೈಡೆನ್ಸ್ ಇಂದ ಬಂದ್ರೆ ಎಂಜಾಯ್ ಮಾಡಕ್ಕಾಗುತ್ತೆ. ವಿತೌಟ್ ಎನಿ ಪ್ಲಾನ್ ಬಂದ್ರೆ ನಿಜವಾಗ್ಲೂ ಏನು ವರ್ಕೌಟ್ ಆಗಲ್ಲ ಗೈಸ್ ಇಲ್ಲಿ. ಅಷ್ಟೇ ಹೇಳೋದು. ಇಲ್ಲಿಗೆ ನಮ್ಮ ಬ್ಲಾಗ್ ಮುಗಿಸೋಣ ಅಂತ ಇದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಪ್ರೀತಿ ಕೊಡಿ ನಮ್ಗೆ, ಇನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.